आदितमशेष विशेष अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम् पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ते गुरून् नमः श्रीगुरुभ्यो नमः हरिः ओम् 135ನೇ ಶ್ಲೋಕದ ಅರ್ಥ ಆಗಬೇಕು. ಬಹವೋ ಗೃಹಿಣೋಪ್ಯಸ್ಮಾತ್ ಸಮಗ್ರಾನುಗ್ರಹಂ ಯಯುಃ ದೀಪ್ರಾಯತ್ರಾಗ್ನಯ ಇವ ತ್ರಯೋಲಿಕುಚಶೇಖರಾಃ. ನಾವೇ ಹೇಳ್ಕೊಳ್ತಾ ಇರ್ತೀವಿ, ಏ ನಮ್ಮ ದೂರ ಸಂಬಂಧಿಕ ಒಬ್ರು ಸತ್ಯಾತ್ಮರಿಗೆ ಬಹಳ ಕೇವಲ, ಬಹಳ ಬೇಕಾದವರು, ಯಾರೋ ದೂರ ಸಂಬಂಧಿಕರು ಯಾವಾಗಾರೋ ಸಿಕ್ಕಾಗ ಮಾತಾಡಿಸ್ತಿರ್ತಾರೆ ಏನೋ ಅಂತವರು, ಬಹಳ ಅವರು ಸತ್ಯಾತ್ಮರಿಗಾಯ್ತು, ಆ ಕೆಲವೊಂದು ವಿದ್ಯಾಶ್ರೀಸರಿಗಾಯ್ತು, ವಿಶ್ವಪ್ರಸನ್ನರಿಗಾಯ್ತು, ರಾಯರ ಮಠದವರಿಗಾಯ್ತು, ಈ ರೀತಿ ಅವರವರ ಹೆಸರುಗಳನ್ನು ಹೇಳಿ, ಆಯಾಯ ಸ್ವಾಮಿಗಳ ಹೆಸರುಗಳನ್ನು ಹೇಳಿ ಬಹಳ ಕೇವಲ, ಅವರು ನಮ್ಮ ನೋಡಿದ ಗುರುತು ಹಿಡಿತಾರೆ ಅಂತ ನಾವೇ ಹೇಳ್ಕೊಳ್ತಾ ಇರ್ತೇವೆ. ಹಂಗೆ ಈ ನಾರಾಯಣ ಪಂಡಿತಾಚಾರ್ಯರು ಹೇಳ್ಕೊಳ್ತಾ ಇದ್ದಾರೆ, ಮಧ್ವಾಚಾರ್ಯರಿಗೆ ಬಹಳ ಬೇಕಾದವರು ನಮ್ಮವರು ಅಂತ, ವಿಶೇಷವಾಗಿ ತಂದೆ ಮತ್ತೆ ಚಿಕ್ಕಪ್ಪ ಮತ್ತೆ ಇನ್ನೊಬ್ಬ ದೂರ ಸಂಬಂಧಿಕ ಶಂಕರಾಚಾರ್ಯರು ಅಂತ ಬಹಳ ಹತ್ತಿರದವರೇನೆ. ಇಂತಹ ಗೃಹಸ್ಥಾಶ್ರಮಿಗಳೂ ಕೂಡ ಮಧ್ವಾಚಾರ್ಯರ ಒಂದು ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗಿದ್ದರು ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳುವಂತಹ ಶ್ಲೋಕ ಇದು. ಪದಚ್ಛೇದ ನೋಡಿ, ಬಹವಃ ಗೃಹಿಣಃ ಅಪಿ ಅಸ್ಮಾತ್ ಸಮಗ್ರಾನುಗ್ರಹಂ ಯಯುಃ ತೀಪ್ರಾಃ ಯತ್ರ ಅಗ್ನಯಃ ಇವ ತ್ರಯಃ ಲಿಕುಚಶೇಖರಾಃ. ಅನ್ವಯ ನೋಡಿ, ಅಸ್ಮಾತ್ ಈ ಮಧ್ವ ಗುರುಗಳಿಂದ, ಅಸ್ಮಾತ್ ಈ ಮಧ್ವ ಗುರುಗಳಿಂದ, ಬಹವಃ ಗೃಹಿಣಃ ಅಪಿ, ಬಹವಃ ಗೃಹಿಣಃ ಅಪಿ, ಬಹಳ ಮಂದಿ ಗೃಹಸ್ಥರು, ಬಹಳ ಮಂದಿ ಗೃಹಸ್ಥರು ಸಮಗ್ರಾನುಗ್ರಹಂ, ಸಮಗ್ರಾನುಗ್ರಹಂ ಸಂಪೂರ್ಣವಾದ ಅನುಗ್ರಹವನ್ನು, ಸಮಗ್ರಾನುಗ್ರಹಂ ಸಂಪೂರ್ಣವಾದ ಅನುಗ್ರಹವನ್ನು ಯಯುಹು ಹೊಂದಿದರು, ಯಯುಹು ಹೊಂದಿದರು, ಯಯುಹು ಹೊಂದಿದರು, ಯತ್ರ ಯಾವ ಗೃಹಸ್ಥ ಶಿಷ್ಯರಲ್ಲಿ, ಯತ್ರ ಯಾವ ಗೃಹಸ್ಥ ಶಿಷ್ಯರಲ್ಲಿ ದೀಪ್ರಾಹ ತ್ರಯಃ, ದೀಪ್ರಾಹ ತ್ರಯಃ ಪ್ರಕಾಶಮಾನವಾದ ಮೂರು, ಪ್ರಕಾಶಮಾನವಾದ ಮೂರು ಅಗ್ನಯ ಇವ,
ಅಗ್ನಿಗಳಂತೆ, ಅಗ್ನೇಯ ಇವ, ಅಗ್ನಿಗಳಂತೆ, ಲಿಕುಚಶೇಖರಾಹ, ಲಿಕುಚಶೇಖರಾಹ, ಲಿಕುಚ ವಂಶಶ್ರೇಷ್ಠರಾದವರು ಇದ್ದರು. ಲಿಕುಚ ವಂಶ ಶ್ರೇಷ್ಠರಾದವರು ಇದ್ದರು ಅಂದ್ರೆ ಆ 3 ಜನ ತ್ರಿವಿಕ್ರಮ ಪಂಡಿತಾಚಾರ್ಯರು, ಅವರ ಸಹೋದರರಾದ ಶಂಕರ ಪಂಡಿತರು, ಸ್ವಲ್ಪ ದೂರ ಸಂಬಂಧಿ ಅವರು ಕೂಡ ಶಂಕರಾಚಾರ್ಯರು ಅಂತ ಹೆಸರು. ಈ ರೀತಿ 3 ಜನ ಆ ಲಿಕುಚ ವಂಶದಲ್ಲಿಯೇ ಹುಟ್ಟಿದಂತಹ ಆ 3 ಜನರು ಈ ಅಗ್ನಿಗಳಂತೆ ಇದ್ದರು ಎಂಬುದಾಗಿ ವರ್ಣನೆ ಮಾಡ್ತಾ ಇದ್ದಾರೆ. ಪ್ರಶ್ನೆ ಇದ್ರೆ ಕೇಳಿ. ಮೂರ್ ಹೆಸರು ಅವ್ರ ಹೆಸರುಗಳು ಏನ್ ಹೇಳಿದ್ರಿ? ತ್ರಿವಿಕ್ರಮ ಪಂಡಿತರು, ತ್ರಿವಿಕ್ರಮ ಪಂಡಿತರು, ಅವರ ತಮ್ಮರಾದ ಶಂಕರಾಚಾರ್ಯರು, ಅವರ ಇನ್ನೊಬ್ಬ ದೂರ ಸಂಬಂಧಿ, ಅವರ ಹೆಸರು ಕೂಡ ಶಂಕರಾಚಾರ್ಯರೇನೆ. ಒಂದೇ ಮನೆಯಲ್ಲಿ ಎಷ್ಟೋ ಜನ ವೆಂಕಟೇಶ ವೆಂಕಟೇಶ ಅಂತ ಒಂದೇ ಹೆಸರು ಇರ್ತದೆ ಹಾಗೆ. ಆಚಾರ್ಯ ಯಯು ಅದಕ್ಕಿಂತ ಮುಂಚೆ ಏನ್ ಹೇಳಿದ್ರಿ? ಯಯುಹು ಸಮಗ್ರಾನುಗ್ರಹಂ, ಸಮಗ್ರಾನುಗ್ರಹ, ಸಮಗ್ರಾನುಗ್ರಹಂ, ಸಮಸ್ತ ಶಿಷ್ಯರ ಸಂಪೂರ್ಣವಾದ ಅನುಗ್ರಹವನ್ನು. ಸರಿ, ಮುಂದೆ ಹೋಗೋಣ. ಮಾಧ್ವಂ ನಿಯೋಗಂ ಯೇ ಪ್ರಾಯೋ ನಾತ್ಯಜನ್ ವಿದುಷಾಂಬರಾಃ ಶಿಷ್ಯ ಕ್ಷೇತ್ರೇಷು ಸದ್ವಿದ್ಯಾ ಬೀಜಾವಾಪ್ಯೈಕದೀಕ್ಷಿತಾಃ. ಹೇಗಿದ್ದರು ಅವರು ಅಂತಂದ್ರೆ, ಆ 3 ಜನ ಪಂಡಿತ ಶ್ರೇಷ್ಠರು ಮಧ್ವಾಚಾರ್ಯರು ಶಿಷ್ಯರು ಅಂತ ಯಾರ್ಯಾರಿದ್ರೋ, ಗೃಹಸ್ಥಾಶ್ರಮಗಳಾಗಿರಬಹುದು ಅಥವಾ ಸನ್ಯಾಸಿಗಳ ಅವರಿಗಿಂತ ಸಣ್ಣವರು ವಯಸ್ಸಿನಲ್ಲಿ ಸನ್ಯಾಸಿಗಳು ಆಗಿರಬಹುದು, ಅಂತಹ ಶಿಷ್ಯರೆಂಬ ಭೂಮಿಯಲ್ಲಿ ವೇದಾಂತ ವಿದ್ಯೆ ಎಂಬ ಬೀಜವನ್ನು ಬಿತ್ತಾ ಇದ್ರಂತೆ. ಅಂದ್ರೆ ಈ ಯಾವ ಶಿಷ್ಯಂದ್ರು ನಿಂತಿದ್ದಾರೋ ಅವರು ಒಂದು ಭೂಮಿಯನ್ನ ಮಾಡಿಕೊಂಡಿದ್ದಾರೆ. ಅವರು ಭೂಮಿಯ ಹಾಗೆ. ಅವರಲ್ಲಿ ಬಿತ್ತಿದ್ದು ಯಾವುದನ್ನ ಅಂತಂದ್ರೆ ವೇದಾಂತ ಸಾತ್ವಿಕವಾದ ಮಧ್ವಾಚಾರ್ಯರ ಸಚ್ಛಾಸ್ತ್ರ ಎಂಬ ಬೀಜವನ್ನ ಅವರಲ್ಲಿ ಅದ್ಭುತವಾಗಿ ಬಿತ್ತಾ ಇದ್ರು. ಅಂದ್ರೇನು? ಅದೇ ಒಂದು ಅವರಿಗೆ ದೀಕ್ಷೆ. ಬೆಳಗ್ಗೆಯಿಂದ ರಾತ್ರಿಯವರೆಗೂ ಕೂಡ ಸಚ್ಛಾಸ್ತ್ರದ ಪಾಠವನ್ನ ಮಾಡುವಂಥದ್ದು. ತ್ರಿವಿಕ್ರಮ ಪಂಡಿತರ ಹಾಗೆ ಮಧ್ವಾಚಾರ್ಯರ ಹತ್ತಿರ ಅಷ್ಟು ದಿನಗಳ ಕಾಲ ವಾದ ಮಾಡಿದಂತಹ ವ್ಯಕ್ತಿ ಯಾರೂ ಕೂಡ ಇಲ್ಲ. ಅಂತಹ ಮಹಾ ಅದ್ವೈತ ಶಿರೋಮಣಿಯಾದ ತ್ರಿವಿಕ್ರಮ ಪಂಡಿತರು ಮಧ್ವಾಚಾರ್ಯರ ಒಂದು ವಾದಕ್ಕೆ ಸೋತು ಅವರ ಒಂದು ಆಜ್ಞೆಯನ್ನ ಮೀರದೇನೆ ವೈಷ್ಣವ ಸಂಪ್ರದಾಯವನ್ನೇ ಅನುಸರಣೆ ಮಾಡ್ತಾ ಇದ್ರು. ಭಸ್ಮವನ್ನ ಬಿಟ್ರು, ಗೋಪೀಚಂದನ ಧಾರಣೆಯನ್ನ ಮಾಡಿದರು, ಸಪ್ತಮುದ್ರಾ ಧಾರಣೆಯನ್ನ ಮಾಡಿದರು. ಅವರ ಆಜ್ಞೆಯನ್ನ ಸ್ವಲ್ಪವೂ ಕೂಡ ಮೀರಲಿಲ್ಲ. ಇಂತಹ ಆಚಾರ್ಯರ ಆಜ್ಞೆಯನ್ನ ತಪ್ಪದೇನೆ ಅಲ್ಲಿ ಇರುವಂತಹ ಶಿಷ್ಯರಿಗೆ ಸಚ್ಛಾಸ್ತ್ರವನ್ನು ಉಪದೇಶ ಮಾಡುತ್ತಾ, ಎಡಬಿಡದೆ ಉಪದೇಶ ಮಾಡುತ್ತಾ ಇದ್ದರು ಎಂಬುದಾಗಿ ಈ ಒಂದು ಶ್ಲೋಕದ ತಾತ್ಪರ್ಯ. ಪದಚ್ಛೇದ ನೋಡಿ. ಮಾಧ್ವಂ ನಿಯೋಗಂ ಯೇ ಪ್ರಾಯಃ ನ ಅತ್ಯಜನ್ ವಿದುಷಾಂ ವರಾಹ ಶಿಷ್ಯ ಕ್ಷೇತ್ರೇಷು ಸದ್ವಿದ್ಯಾ ಬೀಜಾವಾಪ್ಯೈಕ ದೀಕ್ಷಿತಾಃ. ಅನ್ವಯ ನೋಡಿ.
ಶಿಷ್ಯ ಕ್ಷೇತ್ರೇಶು ಶಿಷ್ಯ ಕ್ಷೇತ್ರೇಶು ಶಿಷ್ಯರೆಂಬ ಉತ್ತಮವಾದ ಭೂಮಿಯಲ್ಲಿ ಶಿಷ್ಯರೆಂಬ ಉತ್ತಮವಾದ ಭೂಮಿಯಲ್ಲಿ ಶಿಷ್ಯರೆಂಬ ಉತ್ತಮವಾದ ಭೂಮಿಯಲ್ಲಿ ಸದ್ವಿದ್ಯಾಬೀಜ ಸದ್ವಿದ್ಯಾಬೀಜ ಸಚ್ಚಾಸ್ತ್ರಗಳೆಂಬ ಬೀಜಗಳ ಸಚ್ಚಾಸ್ತ್ರಗಳೆಂಬ ಬೀಜಗಳ ಅವಾಪ ಬಿತ್ತುವುದರಲ್ಲಿ ಅವಾಪ ಬಿತ್ತುವುದರಲ್ಲಿ ಏಕದೀಕ್ಷಿತಾಃ ಏಕದೀಕ್ಷಿತಾಃ ಮುಖ್ಯವಾದ ದೀಕ್ಷೆ ಹೊಂದಿರುವ ವಿದುಷಾಂ ವರಾಹ ಯೇ ವಿದುಷಾಂ ವರಾಹ ಯೇ ಪಂಡಿತ ಶ್ರೇಷ್ಠರಾದ ಆ ಯಾವ ಲಿಕುಚ ವಂಶದ ಮೂವರು ಪಂಡಿತ ಶ್ರೇಷ್ಠರಾದ ಯಾವ ಲಿಕುಚ ವಂಶದ ಮೂವರು ಪ್ರಾಯಃ ಬಹಳ ಮಟ್ಟಿಗೆ ಮಾಧ್ವಂ ನಿಯೋಗಂ ಶ್ರೀ ಮಧ್ವಾಚಾರ್ಯರ ಅಪ್ಪಣೆಯನ್ನು ನಾತ್ಯಜನ್ ಬಿಡಲಿಲ್ಲ ಪ್ರಶ್ನೆ ಇದ್ರೆ ಕೇಳಿ. ಐಕದೀಕ್ಷಿತ ಅದಕ್ಕೇನಂದ್ರೆ ಅರ್ಥ? ಏಕದೀಕ್ಷಿತಾಃ ಮುಖ್ಯವಾದ ದೀಕ್ಷೆ ಹೊಂದಿರುವ ಮುಂದೆ ಹೋಗೋಣ. ಗ್ರಾಮಣ್ಯೋ ಬ್ರಾಹ್ಮಣಾಗ್ರಣ್ಯಃ ಪ್ರಾಪಃ ಪೂರ್ಣೇ ಕ್ಷಶಿಷ್ಯತಾಂ ಯೇಷಾಂ ಸದ್ಗುಪ್ತಿ ಮಾತ್ರೇಣ ಭವೇತ್ ಕಿಲ ಪರಂ ಪದಂ. ನೋಡಿ, ಬರೀ ಶಿಷ್ಯರು ಅಂತಂದ್ರೆ ಸ್ವಾಮಿಗಳ ಹಿಂದೆ ಇರುವಂತಹ ಅವರೇ ಶಿಷ್ಯರು ಅಂತಲ್ಲ. ದಂಡವನ್ನ ಅವರಿಂದ ಆಶ್ರಮವನ್ನು ಸ್ವೀಕಾರ ಮಾಡಿದಂತವರೇ ಶಿಷ್ಯರು ಅಂತಲ್ಲ. ಇನ್ನು ಎಂತಹ ಶಿಷ್ಯಂದ್ರು ಇದ್ರು ಅಂತಂದ್ರೆ, ಹಳ್ಳಿಗಳಲ್ಲಿ ಕೆಲವು ಬ್ರಾಹ್ಮಣ ವರ್ಗದವರು ಮುಖ್ಯಸ್ಥರಾಗಿರ್ತಾರೆ. ಆ ಒಂದು ಈ ದೇಶಪಾಂಡೆ ಮನೆತನ ಅಂತೆಲ್ಲ ಕೇಳಿರ್ತೀರಿ. ಹೀಗೆ ದೊಡ್ಡ ದೊಡ್ಡ ಮನೆತನಗಳು, ಪಾಳೆಗಾರರು ಅಂತ ಯಾರ್ಯಾರು ಇರ್ತಾರೋ ಆ ರೀತಿ ಬ್ರಾಹ್ಮಣರೇ ಆ ಒಂದು ಗ್ರಾಮದಲ್ಲಿ ಮುಖ್ಯಸ್ಥರಾಗಿರ್ತಾರೆ. ಅಂತಹ ಬ್ರಾಹ್ಮಣಾದಿ ಅನೇಕ ವರ್ಗದವರು ಈ ಸಜ್ಜನರನ್ನ ಕಾಪಾಡುವುದರ ಮೂಲಕ
ದುರ್ಜನರನ್ನ ದಂಡಿಸೋದಂದ್ರೆ ಏನು, ಅವರಿಗೆ ಒಳ್ಳೆಯ ಜ್ಞಾನವನ್ನು ಉಪದೇಶ ಮಾಡೋದು. ಗುರುಕುಲ ಪಂಡಿತರೇ ಆಗಿದ್ರು, ವಿಚಾರ ಮಾಡಿ. ಇಷ್ಟು ಆಚಾರ್ಯರ ಹಿಂದೆ ಇರುವಷ್ಟು ಪಂಡಿತರಲ್ಲದೇ ಹೋದರೂ ಕೂಡ ಯಾವ ಒಬ್ಬ ಮನೆಯಲ್ಲಿ ಒಬ್ಬ ಉಪನೀತನಾಗದೇ ಇರುವಂತಹ ಒಂದು 16 18 ವಯಸ್ಸಿರುವಂತಹ ಆ ತಂದೆಗೆ, ಅಂತಹ ಮಗ ಉಳ್ಳಂತಹ ತಂದೆಗೆ ಹೋಗಿ ಇಷ್ಟು ಲೇಟ್ ಮಾಡಬಾರದು, ತುಂಬಾ ಲೇಟ್ ಆಯ್ತು, ಇವಾಗಲೇ ಲೇಟ್ ಆಗಿದೆ, ಬೇಗ ಉಪನಯನ ಮಾಡು ಅಂತ ಹೇಳುವಂಥದ್ದು. ಉಪನಯನ ಮಾಡಿದ ನಂತರ 2 ಹೊತ್ತು ಸಂಧ್ಯಾ ವಂದನೆ ಮಾಡು ಅಂತ ಹೇಳುವಂಥದ್ದು. ಅಷ್ಟು ಶುರು ಮಾಡಿದ ಏಕಾದಶಿ ಉಪವಾಸ ಮಾಡು ಅಂತ ಹೇಳುವಂಥದ್ದು. ಬರೀ ಏಕಾದಶಿ ಉಪವಾಸ ಮುಖ್ಯ ಅಲ್ಲ, ದ್ವಾದಶಿ ಪಾರಣೆಯನ್ನು ಮಾಡಬೇಕು ಅಂತ ಹೇಳುವಂಥದ್ದು. ಆಚಾರ್ಯರ ಸಣ್ಣ ಸಣ್ಣ ಕೃಷ್ಣಾಮೃತ ಮಹಾರಣವ ಇತ್ಯಾದಿ ಗ್ರಂಥಗಳನ್ನು ಉಪದೇಶ ಮಾಡುವಂಥದ್ದು. ಈ ರೀತಿ ಆ ಗ್ರಾಮದಲ್ಲಿರುವ ಮುಖ್ಯಸ್ಥರು, ಬ್ರಾಹ್ಮಣಾದಿ ವರ್ಗಗಳು ಈ ಪೂರ್ಣಪ್ರಜ್ಞರ ಶಿಷ್ಯರಾಗಿದ್ದರು ಅಂತ ಹೇಳ್ತಾ ಇದ್ದಾರೆ. ಅದು ಆ ರೀತಿ ಮಾಡುವ ಮೂಲಕ ಆಯಾಯ ಗ್ರಾಮದಲ್ಲಿ ಇರುವಂತಹ ಮುಖ್ಯಸ್ಥರಾದ ಬ್ರಾಹ್ಮಣ ವರ್ಗದವರು ಸಜ್ಜನರಿಗೆ ಹಿತವನ್ನ ಮಾಡ್ತಾ ದುರ್ಜನರಿಗೆ ದಂಡಿಸ್ತಾ ಮಧ್ವಾಚಾರ್ಯರ ಒಂದು ಶಾಸ್ತ್ರದ ಸಾರವನ್ನ ಅರಿತವರಾಗಿ ಅವರ ಅನುಷ್ಠಾನವನ್ನ ಹೇಗೆ ಮಾಡಬೇಕು ಅಂತ ಮತ್ತೊಬ್ಬರಿಗೆ ಉಪದೇಶ ಮಾಡ್ತಾ ಅವರವರ ಗ್ರಾಮದಲ್ಲಿಯೇ ಇದ್ದುಕೊಂಡು ಆಚಾರ್ಯರ ಶಿಷ್ಯರಾಗಿದ್ದರು ಅಂತ ಇದರಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಪದಚ್ಛೇದ ನೋಡಿ. ಬ್ರಾಹ್ಮಣಾಗ್ರಣ್ಯ ಪ್ರಾಪುಃ ಪೂರ್ಣೇಕ್ಷು ಶಿಷ್ಯತಾಂ ಯೇಷಾಂ ಸದ್ಗುಪ್ತಿ ಮಾತ್ರೇಣ ಭವೇತ್ ಕಿಲ ಪರಂ ಪದಂ. ಅನ್ವಯ ನೋಡಿ. ಯೇಷಾಂ ಯಾವ ಗ್ರಾಮದ ಮುಖಂಡರಾದ ಬ್ರಾಹ್ಮಣ, ಯೇಷಾಂ ಬರೀ ಬ್ರಾಹ್ಮಣ ವರ್ಗದವರು ಅಲ್ಲ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎಲ್ಲರಿಗೂ ಕೂಡ ಸರಿಯಾಗಿ ರಕ್ಷಣೆಯನ್ನು ಕೊಡ್ತಿದ್ರು. ಯಾರು? ಬ್ರಾಹ್ಮಣ ಶ್ರೇಷ್ಠರಾಗಿ ಇರುವಂತಹ ಬ್ರಾಹ್ಮಣರೇ ಶ್ರೇಷ್ಠರಾಗಿ ಉಳ್ಳ ಕ್ಷತ್ರಿಯರು, ವೈಶ್ಯರು, ಶೂದ್ರ ಎಲ್ಲರೂ ಕೂಡ ಅಂತ ಹೇಳ್ತಾ ಇದ್ದಾರೆ ನೋಡಿ. ಯೇಷಾಂ ಯಾವ ಗ್ರಾಮದ ಮುಖಂಡರಾದ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರರಿಗೆ, ಯಾವ ಗ್ರಾಮದ ಮುಖಂಡರಾದ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರರಿಗೆ ಸದ್ಗುಪ್ತಿ ಮಾತ್ರೇಣ ಸಜ್ಜನರ ರಕ್ಷಣೆಯಿಂದಲೇ ಸದ್ಗುಪ್ತಿ ಮಾತ್ರೇಣ ಸಜ್ಜನರ ರಕ್ಷಣೆಯಿಂದಲೇ ಪರಂ ಪದಂ ಶ್ರೇಷ್ಠವಾದ ಮೋಕ್ಷ ಸ್ಥಾನವು ಭವೇತ್ ಕಿಲ ಆಗಿಯೇ ತೀರುತ್ತದೆ ಅಷ್ಟೇ. ಭವೇತ್ ಕಿಲ ಆಗಿಯೇ ತೀರುತ್ತದೆ ಅಷ್ಟೇ. ಬ್ರಾಕೆಟ್ ಅಲ್ಲಿ ಬರ್ಕೊಳ್ಳಿ, ಇದು ಅದರಲ್ಲಿಲ್ಲ. ಏತಾದೃಶಾಹ ಇಂತಹ ಗ್ರಾಮಣ್ಯ
ಗ್ರಾಮಣ್ಯ ಮುಖಂಡರಾದ ಬ್ರಾಹ್ಮಣಾಗ್ರಣ್ಯ ಬ್ರಾಹ್ಮಣರೇ ಶ್ರೇಷ್ಠರಾಗಿ ಉಳ್ಳ ಕ್ಷತ್ರಿಯ ವೈಶ್ಯ ಶೂದ್ರರೂ, ನೋಡಿ ಬರೀ ಬ್ರಾಹ್ಮಣ ಶಿಷ್ಯರೇ ಇರಲಿಲ್ಲ, ಕ್ಷತ್ರಿಯರು ವೈಶ್ಯರು ಶೂದ್ರರ ಶಿಷ್ಯರು ಕೂಡ ಆಚಾರ್ಯರಿಗೆ ಇದ್ದರು ಅಂತ. ಅವರೆಂಥ ಪುಣ್ಯ ಮಾಡಿರ್ಬೇಕು ವಿಚಾರ ಮಾಡಿ. ಏನೋ ಸಮಾಧಾನ ಮಾಡ್ಕೊಂಡ್ಬಿಡ್ಬೋದು, ಬ್ರಾಹ್ಮಣರು ಬ್ರಾಹ್ಮಣರಿದ್ದಾರೆ, ಅವರು ಶಿಷ್ಯರಾಗಿರ್ತಾರೆ ಅಷ್ಟೇ. ಕ್ಷತ್ರಿಯರದ್ದೇನಿದೆ, ವೈಶ್ಯರದೇನಿದೆ, ಶೂದ್ರದೇನಿದೆ, ಅಂಥವರೂ ಕೂಡ ಆಚಾರ್ಯರ ಶಿಷ್ಯರಾಗಿದ್ದರು ಅಂತಂದರೆ ಎಷ್ಟು ಒಂದು ಆಚಾರ್ಯರ ಸಚ್ಚಾಸ್ತ್ರದ ಒಂದು ಪ್ರಭಾವ ಎಲ್ಲರ ಮೇಲೆ ಬೀರಿರಬೇಕು ಹೇಳಿ. ಅಂದ್ರೆ ಎಲ್ಲ ಶಿಷ್ಯರೂ ಕೂಡ ಸರಿಯಾಗಿ ಅವರಿಗೆ ಹೇಗೆ ಬೋಧನೆ ಮಾಡಿರ್ಬೇಕು ಹೇಳಿ. ಈ ಒಂದು ಪ್ರಾಣಿಯಾದರೂ ಕೂಡ, ಮೂಕ ಪ್ರಾಣಿಯಾದರೂ ಕೂಡ, ಅಲ್ಪ ಬುದ್ಧಿ ಉಳ್ಳಂತ ಪ್ರಾಣಿಯಾದರೂ ಕೂಡ ಅಲ್ಲಿ ನನಗೆ ಹೋದರೆ ನನಗೆ ಏನು ಉಪಯೋಗ ಅಂತ ವಿಚಾರ ಮಾಡಿ, ಅಲ್ಲಿ ನನಗೆ ಹೋದ್ರೆ ಇದು ಸಿಗತ್ತೆ, ಸ್ವಲ್ಪ ಆಹಾರ ಸಿಗ್ಬಹುದು, ನೀರು ಸಿಗ್ಬಹುದು, ಏನೋ ಒಂದು ವಿಚಾರ ಮಾಡಿ ಅಲ್ಲಿ ಆ ಒಂದು ಜಾಗಕ್ಕೆ ಸ್ಥಳಕ್ಕೆ ಹೋಗುತ್ತೆ, ಅದನ್ನು ನಂಬಿ ಮುಂದೆ ಹೋಗುತ್ತೆ. ಹಂಗೆ ಇವರು ಮನುಷ್ಯರು, ಕ್ಷತ್ರಿಯ ವೈಶ್ಯ ಶೂದ್ರರು, ಇಂಥವರಿಗೂ ಮಧ್ವಶಾಸ್ತ್ರದ ಬಗ್ಗೆ ಹೇಳಿದಾಗ ಇವರು ಅದನ್ನ ಅನುಮೋದಿಸಿ ಅಂಗೀಕರಿಸಿ ಅದನ್ನ ದೃಢವಾಗಿ ನಂಬಿದ್ದಾರೆ ಅಂತಂದರೆ ಇವರಿಗೆ ಎಷ್ಟು ಒಪ್ಪಿಗೆ ಆಗಿರ್ಬೇಕು ಇವರಿಗೆ. ಅಂದ್ರೆ ಸತ್ಯ ಇಲ್ಲದೇನೆ ಅದು ಮನಸ್ಸಿಗೆ ಹಿಡಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಇದೊಂದು ತಿಳ್ಕೊಳ್ಳಿ. ಯಾಕೋ ನಂಗೆ ಸರಿಯಾಗಿಲ್ಲ, ಏನೋ ಸಂಶಯ ಇದೆ ಅಂತ ಅನಿಸ್ತಾನೆ ಇರ್ತದೆ ನಮಗೆ. ಯಾವುದು ಸುಳ್ಳಾಗಿರ್ತದೋ, ಯಾವುದು ಮಿಥ್ಯೆ ಆಗಿರ್ತದೋ, ಒಂದ್ಸತಿ ಅಲ್ಲಿ ಹೋಗಿ ನೋಡಿದಾಗ ಕನ್ಫರ್ಮ್ ಆದಾಗ ಇದು ಈ ರೀತಿ ಅಂತ ಗೊತ್ತಾಗುತ್ತೆ, ಅವಾಗ ಸಮಾಧಾನ ಆಗತ್ತೆ. ಹಂಗೆ ಇಂಥವರಿಗೂ ಕೂಡ ಮಧ್ವಶಾಸ್ತ್ರದ ಈ ಒಂದು ಮಧ್ವಶಾಸ್ತ್ರದ ಮೇಲೆ ಸದ್ಭಾವನೆ, ದೃಢವಾದ ಭಕ್ತಿ ಬರಬೇಕು ಅಂತಂದ್ರೆ ಎಷ್ಟು ಸತ್ಯವಾದ ಶಾಸ್ತ್ರ ಇದು ಅಂತ ಇದರಿಂದ ಗೊತ್ತಾಗತ್ತೆ. ಬ್ರಾಹ್ಮಣರೇ ಶ್ರೇಷ್ಠರಾಗಿ ಉಳ್ಳ ಕ್ಷತ್ರಿಯ ವೈಶ್ಯ ಶೂದ್ರರು ಪೂರ್ಣೇಕ್ಷ ಶಿಷ್ಯತಾಂ ಪೂರ್ಣ ಪ್ರಜ್ಞರ ಶಿಷ್ಯತ್ವವನ್ನು ಪ್ರಾಪುಹು ಹೊಂದಿದರು. ಪ್ರಶ್ನೆ ಇದ್ರೆ ಕೇಳಿ. ಆಚಾರ್ಯ, ಒಂದು ಸಣ್ಣ ಕ್ಲಾರಿಫಿಕೇಶನ್. ಈ ಪದ್ಯ ಪ್ರಕಾರ ಬಾಕಿ ವರ್ಣದವರು, ಜಾತಿ ಎನ್ಲಿಲ್ಲ, ವರ್ಣ, ಬಾಕಿ ವರ್ಣದವರು ಮಧ್ವ ಮತಕ್ಕೆ ಕನ್ವರ್ಟ್ ಆಗ್ಬೋದು ಅಂತ ಅರ್ಥ ತಗೋಬೋದಲ್ಲ? ಹೌದು. ಗುಣತ್ರಯ ವಿಭಾಗನಲ್ಲಿ ನಾವು ಜಾತಿಗೂ ವರ್ಣಕ್ಕೂ ಸಂಬಂಧ ಇಲ್ಲ, ನಮ್ದೇನು ಆ ಪ್ರಕಾರ ಯಾವನು ಕ್ಷತ್ರಿಯ ಇದ್ದಾನೆ, ಅವ್ರಿಗೆ ಮಧ್ವ ಮತ ಇಷ್ಟ ಇದ್ರೆ ಅವ್ರು ಕನ್ವರ್ಟ್ ಮಾಡ್ಕೊಂಡ್ಬಿಡ್ಬೋದು ಈಗ್ಲೂ ಕೂಡ, ರೈಟ್? ಹೌದು. ಧನ್ಯವಾದ. ನೀವು ಬ್ರಾಹ್ಮಣ್ಯಾಗ್ರಣ್ಯ 2 ಸಲ ಹೇಳಿದ್ರಿ, ಇಲ್ಲಿ ಒಂದೇ ವರ್ಡ್ ಇದೆಯಲ್ಲ, ಬ್ರಾಹ್ಮಣ್ಯಾಗ್ರಣ್ಯ ಮಾತ್ರ ಇದೆ. ಇನ್ನೊಂದು 2 ಸರ್ತಿ ಎಲ್ಲಿ ಹೇಳಿದೆ ನಾನು? ಹೇಳುವಾಗ ಸ್ಟಾಪ್ ಮಾಡಿ ಮತ್ತೆ ಎಕ್ಸ್ಪ್ಲೈನ್ ಮಾಡಿ ಮತ್ತೆ continue ಅಷ್ಟೇ. ಗ್ರಾಮಣ್ಯ ಬ್ರಾಹ್ಮಣಾಗ್ರಣ್ಯ ಈ ರೀತಿ 2 ಇದೆ, ಬೇರೆ ಬೇರೆ ಇದೆ ಶಬ್ದಗಳು, ಒಂದೇ ಅಲ್ಲ. 2 ಸರ್ತಿ ಹೇಳಿಲ್ಲ ಅದನ್ನು. ಗ್ರಾಮಣ್ಯ ಅಂತಂದ್ರೆ ಮುಖಂಡವಾದ ಅಂತ ಅರ್ಥ. ಅಲ್ಲೇ ಇಲ್ಲಿ ಒಂದೇ ಇದೆ. ಏನಮ್ಮ?
ನನ್ ಬುಕ್ ನಲ್ಲಿ ಇಲ್ಲಿ ನಾನು ಎಲ್ಲಿ ರೆಫರ್ ಮಾಡ್ತೀನಿ ಅಲ್ಲಿ ಒಂದೇ ಇದೆ, ಬ್ರಾಹ್ಮಣ್ಯಗ್ರಣ್ಯ ಅದೊಂದೇ ಇರೋದು, ಅದಕ್ಕೆ ಕೇಳಿದೆ. ಹೌದು. ಓ ಸರಿ, ಹಾಗ ಸರಿ. ಅಲ್ಲ, ಶ್ಲೋಕದಲ್ಲೇ ನೋಡಿ ಮೊದಲಿಗೆ ಶುರು ಆಗೋದೇನೆ ಬ್ರಾಹ್ಮಣ್ಯೋ ಗ್ರಾಮ. ಬ್ರಾಹ್ಮಣ ಅಗ್ರಣ್ಯ ಅಂತ ಇದೆ. ಹೌದು, ಮತ್ತೆ ಆ ಬ್ರಾಹ್ಮಣ್ಯ. ಬ್ರಾಹ್ಮಣ್ಯ ಅಂತ ಅದ್ರ ಬಗ್ಗೆ ಹೇಳಿದ್ ನಾನು. ಹಾ ಸ- ಬ್ರಾಹ್ಮಣ್ಯ ಮುಖಂಡರಾದ, ಬ್ರಾಹ್ಮಣಾಗ್ರಣ್ಯ ಬ್ರಾಹ್ಮಣರೇ ಶ್ರೇಷ್ಠರಾಗಿ ಉಳ್ಳ ಕ್ಷತ್ರಿಯ ವೈಶ್ಯ ಶೂದ್ರರು ಪೂರ್ಣೇಕ್ಷಿತ ಪೂರ್ಣ ಪ್ರಜ್ಞದ ಶಿಷ್ಯತ್ವವನ್ನು ಪ್ರಾಪುಹು ಹೊಂದಿದರು. ಸರಿ. ಸರಿ, ಹಾಗಾದ್ರೆ ಇವತ್ತಿನ ಪಾಠ ಮುಗಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು. ಮಧ್ಯೇಶ. ಧನ್ಯವಾದ. ನಮಸ್ಕಾರ. ನಮಸ್ತೆ ಗುರುಗಳೇ.